ನಮ್ಮ ಕರಿಮನೆ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಕಿಳುಂದೂರಿಗೆ ನಾವೆಲ್ಲ ಬಂದಿದ್ದೀವಿ. ಹತ್ತಿಹಳ್ಳಿ ಅಂತಕ್ಕಂಥ ಒಂದು ಪುಟ್ಟ ಗ್ರಾಮಕ್ಕೆ ನಾವೆಲ್ಲ ಬಂದಿದ್ದೇವೆ. ಇಲ್ಲಿ ಈ ಒಂದೂವರೆ ತಿಂಗಳ ಹಿಂದೆ ನಮ್ಮ ಸೋದರಿ ಇವ್ರ ಗಂಡ ಅರವಿಂದ್ ಅಂತ ಹೇಳಿ ಅಕಾಲಿಕ ಮರಣದಿಂದ ತೀರ್ಕೊಂಡಿದ್ದಾರೆ. ಅಕಾಲಿಕ ಮರಣ ಹೊಂದಿದ್ದಾರೆ. ಭಾಳ ನೋವಾಗ್ತದೆ. ಇನ್ನೂ ಕೂಡ ಚಿಕ್ಕ ವಯಸ್ಸು, ಅವರಿಗೂ ಕೂಡ ಸಾಯಬೇಕಾದ್ರೆ 39 ವರ್ಷ, 2ನೇ ಕ್ಲಾಸ್ ಮಗ. ಭಾಳ ಕಡು ಬಡತನದಲ್ಲಿ ಇರ್ತಕ್ಕಂಥ ಕುಟುಂಬ. ಮನೆ ಕಟ್ಟಬೇಕು, ಒಂದು ಜೀವನವನ್ನು ಸಾಗಿಸ್ಬೇಕು ಅಂತಕ್ಕಂಥ ನಿಟ್ಟಿನಲ್ಲಿದ್ದಾಗ ಬಹುಶಃ ಆ ದೇವರಿಗೆ ಇಷ್ಟ ಆಗದೆ ಇವರ ಕುಟುಂಬಕ್ಕೆ ಭಾಳ ದೊಡ್ಡ ಆಘಾತವನ್ನು ತಂದಿದೆ. ಹಾಗಾಗಿ ಇಲ್ಲಿಯ ಸ್ಥಳೀಯ ಮುಖಂಡರು, ನಮ್ಮ ಹತ್ತಿಹಳ್ಳಿ ಸುರೇಶ್ ಅಣ್ಣ ಇರ್ಬೋದು, ನಮ್ಮ ಸುಧೀರ್ ಇರ್ಬೋದು, ನಮ್ಮ ಎಲ್ಲ ಕಾಂಗ್ರೆಸ್ ಪಕ್ಷದ ಮುಖಂಡರುಗಳು ಮತ್ತು ಈ ಭಾಗದ ಪಂಚಾಯತ್ ಸದಸ್ಯರು, ನಮ್ಮ ಸೋದರ ಪ್ರಕಾಶ್ ಅವರೆಲ್ಲರೂ ಕೂಡ ನಮ್ಮ ಗಮನಕ್ಕೆ ತಂದಾಗ ನಾವು ನಗರ ಹೋಬಳಿಯಲ್ಲಿ ಯಾವುದೇ ಸಮಸ್ಯೆಗಳಾದರೂ ಕೂಡ ರಾಜಕೀಯವನ್ನು ಮರೆತು, ಪಕ್ಷ ಪಾರ್ಟಿಯನ್ನು ಮರೆತು, ಮಾನವೀಯತೆಯ ನೆಲಗಟ್ಟ ಮೇಲೆ ಪ್ರೀತಿ ವಿಶ್ವಾಸದಲ್ಲಿ ನಾವೆಲ್ಲ ಕಡೆಗೆ ಭೇಟಿ ಕೊಟ್ಟು ನಮ್ಮ ಕೈಲಾದಂಥ ಸಹಕಾರವನ್ನು ಮಾಡ್ತಾ ಬಂದಿದ್ದೇವೆ. ಹಾಗೆ ನಮ್ಮ ಸೋದರಿ ಇಲ್ಲಿ ಬಂದಾಗ ಅವ್ರದ್ದೆಲ್ಲ ಕಷ್ಟಗಳನ್ನು ಕೇಳಿದಾಗ ಭಾಳ ನೋವಾಗಿದೆ. ಇಂಥ ಸಂದರ್ಭದಲ್ಲಿ ನಾವು ಇದರಲ್ಲಿ ಯಾವುದೇ ರಾಜಕಾರಣ ಇರಲಿ, ಪಕ್ಷ ಪಾರ್ಟಿಗಳನ್ನ ಮಾಡ್ತಕ್ಕಂಥದ್ದನ್ನ ಬಿಟ್ಟು ಇಂಥ ಕಷ್ಟದಲ್ಲಿದ್ದವ್ರನ್ನ, ನೊಂದವ್ರನ್ನ ಕೈ ಹಿಡಿದು ಎತ್ತಕ್ಕಂಥ ಕೆಲಸವನ್ನು ನಾವೆಲ್ಲರೂ ಕೂಡ ಮಾಡಿದಾಗ ಸಮಾಜದಲ್ಲಿ ನಮಗೂ ಕೂಡ ಬದುಕಿದೆ ಅಂತಕ್ಕಂಥದ್ದನ್ನು ಅವರು ಒಂದು ನೆನೆಸ್ಕೊಂಡು ಅದರ ಆಧಾರದ ಮೇಲೆ ಜೀವನವನ್ನು ರೂಪಿಸ್ಕೊಳ್ತಾರೆ. ಹಾಗಾಗಿ ಈ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಇಲ್ಲಿ ಬಂದು ನಮ್ಮ ಕೈಲಾಗಿರ್ತಕ್ಕಂಥ ಆರ್ಥಿಕ ನೆರವು ಮತ್ತು ಮೂಲಭೂತ ಸೌಕರ್ಯವಾಗಿ ಅವರಿಗೆ ಏನು ಆಹಾರದ ಕಿಟ್ಗಳು ಏನು ಕೊಡಬೇಕು ಅದನ್ನ ಕೊಟ್ಟು ಮುಂದಿನ ದಿನದಲ್ಲಿ ಅವರೆಲ್ಲ ಕಷ್ಟದಲ್ಲಿ ನಾವು ಭಾಗಿಯಾಗ್ತೇವೆ, ನಿಮ್ಮ ಜೊತೆಗೆ ಇರ್ತೀವಿ ಅಂತಕ್ಕಂಥ ವಿಶ್ವಾಸದ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿದ್ದೀವಿ. ಮುಂದೆ ಅವರ ಜೀವನೋಪಾಯಕ್ಕೆ ಏನು ಮಾಡಬೇಕು ಅಂತಕ್ಕಂಥದ್ದನ್ನ ನಮ್ಮ ಸ್ಥಳೀಯ ಮುಖಂಡರ ಜೊತೆಗೆಲ್ಲ ಕೂತ್ಕೊಂಡು ಚರ್ಚೆ ಮಾಡಿ ಮತ್ತು ಅವ್ರಿಗೇನು ಮಾರ್ಗದರ್ಶನ ಮಾಡಬೇಕು ಅನ್ನೋದನ್ನ ಮತ್ತು ನಮ್ಮ ಕೈಲಾಗಿರ್ತಕ್ಕಂಥ ಏನು ಸಹಕಾರ ಕೊಡಬೇಕು ಅಂತಕ್ಕಂಥದ್ದನ್ನ ನಾವು ಅದನ್ನು ನೋಡ್ತೇವೆ. ಮತ್ತು ನನ್ನ ಇಡೀ ತಂಡದ ಜೊತೆಗೆ ಸೇರಿ ಅವ್ರಿಗೆ ಇನ್ನೂ ಕೂಡ ಆರ್ಥಿಕವಾಗಿ ಏನು ಸಹಾಯ ಮಾಡಬೇಕು ಅಂತಕ್ಕಂಥದ್ದು ನೋಡ್ತೇವೆ. ಮತ್ತು ನಮ್ಮ ಸೋದರನ ಕೂಡ ಹೇಳಿದ್ದೀನಿ, ಮನೆ ಬಂದಾಗ ಇಲ್ಲಿ ಫಸ್ಟ್ ಪ್ರಿಫರೆನ್ಸ್ ಅವ್ರು ಮನೆ ಕೊಡಬೇಕು. ನಾನು ಈಗಾಗಲೇ ಮಾಧ್ಯಮ ಮಿತ್ರಗಳು ನಂದು ಮಾತು ಅಂದರೆ ಬೈಸೆ ಹತ್ರ ನಾನು ಮೊನ್ನೆ ಒಂದು 2-3 ಮನೆಗಳಿಗೆ ಹೋಗಿದ್ದೆ. ಅತೀ ಹಿಂದುಳಿದಾರೆ ಅಂತಂದರೆ ಕಾಡಲ್ಲಿ ಇರೋದಕ್ಕಿಂತ ಅಷ್ಟು ಕಷ್ಟದಲ್ಲಿದ್ದಾರೆ. ನನ್ನ ಕೈಲಾಗಿರ್ತಕ್ಕಂಥ ಸಹಾಯ ಮಾಡಿ 1-2 ಮನೆ ಕೆಲಸವನ್ನು ಚಾಲು ಮಾಡಿಸಿ ಬಂದಿದ್ದೇನೆ. ಹಾಗಾಗಿ ನಾವೆಲ್ಲರೂ ಕೂಡ ಈ ಕಷ್ಟ ಸುಖಗಳನ್ನ ದಾಟಿ ಬಂದಿದ್ದೇವೆ. ಅದಕ್ಕಾಗಿ ಇಂಥ ಕಷ್ಟದಲ್ಲಿದ್ದವ್ರನ್ನ ಕೈ ಬಿಡ್ತಕ್ಕಂಥ ಪ್ರಶ್ನೆ ಇಲ್ಲ. ಅವ್ರ ತಾಯಿಗೂ ಕೂಡ ಹೇಳಿದ್ದೇನೆ, ನಾವು ಇದ್ದೀವಿ ನಿಮ್ಮ ಜೊತೆಗೆ ಅಂತಕ್ಕಂಥ ವಿಶ್ವಾಸದ ಮಾತನ್ನು ಹೇಳಿ ನನ್ನ ಕೈಲಾಗಿರ್ತಕ್ಕಂಥ ಆರ್ಥಿಕ ನೆರವನ್ನು ನೀಡೋದ್ರ ಜೊತೆಗೆ ಅವ್ರ ಕುಟುಂಬಕ್ಕೆ ನಾವು ಆಸರೆಯಾಗಿ ನಿಲ್ತೀವಿ ಅಂತಕ್ಕಂಥ ಭರವಸೆಯನ್ನು ನಮ್ಮ ಇಡೀ ತಂಡ ನಾವು ಇವತ್ತು ಕೊಟ್ಟಿದ್ದೇವೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತೀನಿ. ನಗರ ಹೋಬಳಿಯಲ್ಲಿ ಮಾಧ್ಯಮದವ್ರಿಗೆ ನಾವು ಈ ಸಂದರ್ಭ ತಿಳಿಸಿ, ನಗರ ಹೋಬಳಿಯಲ್ಲಿ ಈ ರೀತಿಯ ಬಹಳ ದೊಡ್ಡ ಕುಟುಂಬಗಳು, ಈ ರೀತಿಯ ಕುಟುಂಬಗಳು ಇದ್ದಾವೆ. ಈ ರೀತಿ ಕಷ್ಟದಲ್ಲಿರ್ತಕ್ಕಂಥವು ನೀವು ಸುಮ್ಮನೆ ಗಮನಿಸಿ. ಅವ್ರು ನೋಡಿ, ಇನ್ನೂ ಅವ್ರ ವಯಸ್ಸಲ್ಲಿ ಕೆಲವರಿಗೆಲ್ಲ ಮದುವೆ ಆಗಲಿಲ್ಲ. ಅವ್ರ ವಯಸ್ಸಿನಲ್ಲಿ ಇವತ್ತು ಪಾಪ ಆ ತಂಗಿ ಇವತ್ತು ಸಣ್ಣ ಮಗುವಿನ ಜೊತೆಗೆ ಜೀವನ ಏನು ಮಾಡಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಯೋಚನೆ ಮಾಡ್ತಕ್ಕಂಥ ಸಂದರ್ಭ ಬಂದೋಗಿದೆ. ಹಾಗಾಗಿ ನಮ್ಮ ನಗರ ಹೋಬಳಿಯಲ್ಲಿ ಇರ್ತಕ್ಕಂಥ ಎಲ್ಲ ಹೃದಯವಂತರು, ಪ್ರೀತಿ ವಿಶ್ವಾಸಕ್ಕೆ ಇರ್ತಕ್ಕಂಥವ್ರು ಎಲ್ಲರೂ ಕೂಡ ಇಂಥ ಸೋದರಿಗೆ ಸಹಕಾರ ಮಾಡಬೇಕು ನೀವೆಲ್ಲ ಅಂತಕ್ಕಂಥದ್ದು ಪ್ರೀತಿಪೂರ್ವಕ ಮನವಿಯನ್ನು ಕೂಡ ಮಾಡ್ತಾ ನಮ್ಮ ಕೈಲಾಗಿರ್ತಕ್ಕಂಥ ಸಹಕಾರವನ್ನು ನೀಡಿ ಮುಂದೂ ಕೂಡ ನಿಮ್ಮ ಜೊತೆಗೆ ಪ್ರಾಮಾಣಿಕವಾಗಿ ನಿಮ್ಮ ಸಹಕಾರ ಮಾಡ್ತಕ್ಕಂಥ ಪ್ರಯತ್ನ ನಾವು ಮಾಡ್ತೀವಿ ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು 1-2 ಮಾತನ್ನು ಹೇಳ್ತೀನಿ. ಹಾಂ ಹೇಳ್ಬೇಕು. ಅದನ್ನು ಹೇಳಿ. ಹಾಂ, ಬದುಕಲ್ಲಿ ಏನಾಯ್ತು ಹೇಳಿ. ಇದಕ್ಕಿದ್ದಂಗೆ ಅವರಿಗೆ ಜಾಡಿಸ್ ಬಂತು. ಅದರಿಂದ ಅವ್ರಿಗೆ ಮೆಡಿಸಿನ್ ಮಾಡಿದ್ದು ನಾವು, ಆದರೂ ಕಡಿಮೆನೇ ಆಗಿಲ್ಲ. ಅಪ್ಪ ಅಮ್ಮ ಯಾರೂ ಇಲ್ಲ ನಮಗೆ. ಈಗ ಇವರು ಬಿಟ್ಟು ಹೋದ್ರು ನಮ್ಮ ಕಡೆ. ಅಲ್ಲಿ ಎಷ್ಟು ವರ್ಷದಿಂದ ಅವ್ರಿಗೆ ಹುಷಾರಿರಲಿಲ್ಲ? ಈಗ 2-2.5-3 ವರ್ಷದಿಂದ. ಯಾವ್ಯಾವ ಆಸ್ಪತ್ರೆಗೆಲ್ಲ ಹೋದ್ರಿ? ನಾವು ಫಸ್ಟಿಗೆ ಕೋಟೇಶ್ವರ ಆಸ್ಪತ್ರೆಗೆ ಹೋಗಿದ್ವಿ. ಅಲ್ಲಿ ಮೆಡಿಸಿನ್ ಮಾಡ್ತಿದ್ವಿ, ಆದ್ರೆ ಏನು ಕಡಿಮೆ ಆದಂಗೆ ಕಾಣಿಸಿಲ್ಲ. ಮತ್ತೆ ಕಿರಣ್ ಹಾಸ್ಪಿಟಲ್ ತೀರ್ಥಹಳ್ಳಿಗೆ ಅಲ್ಲಿ 3 ದಿನ ಅಡ್ಮಿಟ್ ಮಾಡಿದ್ವಿ. ಅಲ್ಲೂ ಕಡಿಮೆ ಆದಂಗೆ ಕಾಣಿಸಿಲ್ಲ. ಮತ್ತೆ ಬಾರ್ಕೂರಿಗೆ ಹೋದ್ವಿ, ಅಲ್ಲಿ ಇದು ಆಯುರ್ವೇದಿಕ್ ಮಾಡೋಣ ಅಂತ, ಅದು ಕಡಿಮೆ ಆಗಿಲ್ಲ. ಕೊನೆಗೆ ಇನ್ನೂ ಜಾಸ್ತಿ ಆಯ್ತು ಅಂತ ಹೇಳ್ಕೊಂಡು ಆದರ್ಶ ಹಾಸ್ಪಿಟಲ್ಗೆ ಹೋಗಿ ತೀರ್ಕೊಳ್ಳೋ ಒಂದು 15 ದಿವಸ ಮುಂಚೆ ಅಲ್ಲಿ ಹೋಗಿ. ಈಗ ಆಸ್ಪತ್ರೆ ಕೊಟ್ಟು ಎಷ್ಟು ಖರ್ಚಾಯ್ತು? ಫುಲ್ ಮನೆಗಂತ ಇಟ್ಟಿದ್ದು ದುಡ್ಡು 4.5 ಲಕ್ಷ ಅಂತ ಕೊಟ್ಟಿದ್ದು ಪೂರ್ತಿ ನಮಗೆ. ಅದು ಜೀವನಕ್ಕೂ ಬೇಕಿತ್ತು, ಬಾಡಿಗೆಗೂ ಕೊಟ್ಕೊಬೇಕಿತ್ತು, ಮಗುಗೆ ನಮಗೆ ಎಲ್ಲರಿಗೂ ಅದರಲ್ಲೇ ಹೊಟ್ಟೆ ಪಾಡು ಹಾಕ್ಬೇಕಿತ್ತು. ಕೆಲ್ಸಕ್ಕೆ ಹೋಗೋಗಿರಲಿಲ್ಲ ಅವರಿಗೆ. ಅದು ಅಡುಗೆ ಕೆಲ್ಸಕ್ಕೆ ಹೋಗ್ತಿದ್ದಿದ್ದು. ಎಲ್ಲಾದರೂ ಒಂದು ದಿನ ಇದ್ದರೆ ಇನ್ನೊಂದು ದಿನ ಇಲ್ಲ. ಫಂಕ್ಷನ್ ದಿನ ಎಲ್ಲ ಕೆಲಸ ಅಷ್ಟೇ. ಮುಂದೆ ಜೀವನ ಹೇಗೆ ಈಗ ನಿಮ್ಮದು?
ಜೀವನ ಏನಂತಾನೆ ಗೊತ್ತಿಲ್ಲ. ನಿಮ್ದು ಎಜುಕೇಷನ್ನು SLC ಮಾಡಿ ಏನು ಕೆಲಸ ಸಿಕ್ಕಿದ್ರು ಮಾಡ್ತೀರಿ? ಇಷ್ಟ ತನಕ ಎಲ್ಲ ಹೊರಗೆ ಹೋಗಿಲ್ಲ, ಹೆದರಿಕೆ ಅದು. ಹಾಂ. ಇನ್ನು ಹೊಟ್ಟೆ ಬಾಡಿಗೋಸ್ಕರ ಏನಾದರೂ ಮಾಡಬೇಕಷ್ಟೆ. ಅಲ್ಲ ಈ ಹೊರಗಡೆ ಕೆಲಸ ಸಿಕ್ಕರೆ ಹೋಗ್ತೀರಾ ಅಥವಾ ಲೋಕಲ್ ಕೆಲಸ ಇಲ್ಲೇ ಮಾಡ್ಬೇಕು. ಮಗುಗೊಂದು ಸ್ಕೂಲಿಗೆ ಹಾಕೊಂಡ್ರೆ ಅದನ್ನು ನೋಡ್ಕೊಳ್ಬೇಕಲ್ಲ. ಬೆಳಗ್ಗೆ ಕಳಿಸ್ಬೇಕು, ಸಂಜೆ ಕರ್ಕೊ ಬರಬೇಕು. ಓಕೆ, ಎಲ್ಲ ಸಹಕಾರ ಕೊಡ್ತಾರೆ, ಒಳ್ಳೇದಾಗುತ್ತೆ.